ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೇವೆ ಕಾಬೂಲ್ ಚೆನ್ನ ಮಸಾಲ. ಯಾವ ರೀತಿ ಮಾಡ್ತೇನೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಅದಕ್ಕೆ ಬೇಕಾದಷ್ಟು ಒಂದು ಪ್ಯಾಕೆಟ್ ಗೀ ತಗೊಂಡಿದ್ದೇನೆ. ಗೀಯಲ್ಲಿ ಹಾಕಿದ ಮೇಲೆ ಪಟ್ಟ, ಗ್ರಾಂಬು, ಏಲಕ್ಕಾಯಿ, ಬೇ ಲೀಫು, ಲವಂಗ ಇಷ್ಟು ತಗೊಂಡಿದ್ದೇನೆ. ಆಮೇಲೆ ಒಂದು ಬೇಸಿನಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಆನಿಯನ್ ಬಾಯ್ಲ್ ಮಾಡಿ ಆಮೇಲೆ ಒಂದು ಹಿಡಿಯಷ್ಟು ಕಲ್ಲುಪ್ಪು ಹಾಕ್ತೇನೆ ನೋಡಿ. ಈ ಚೆನ್ನ ಮಸಾಲದಲ್ಲಿ ಸ್ವಲ್ಪ ವೆಜಿಟೇಬಲ್ ಕೂಡ ಮಿಕ್ಸ್ ಮಾಡ್ತೇನೆ. ಕ್ಯಾರೆಟು, ಫ್ಲವರು, ಬೀನ್ಸ್ ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಹೊತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ದಕ್ಕನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಯಾಕಂದರೆ ಅದು ಪೀಸಸ್ ಎಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕು. ಅದಕ್ಕೆ ಒಂದು 10 ನಿಮಿಷ ಬಿಟ್ಟು ನೋಡಿದರೆ ಸ್ವಲ್ಪ ಆಗಿ ಬಾಯ್ಲ್ ಆಗಿರುತ್ತೆ. ಆವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸೇರಿಸಬೇಕು. ಆಮೇಲೆ 1 ಸ್ಪೂನಷ್ಟು ಹಲ್ದಿ ಹುಡಿ ಹಾಕಿದ್ದೇನೆ ನೋಡಿ. ಮತ್ತು ಒಂದು 5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಬಂದ್ಬಿಟ್ಟು ಸ್ಪೆಷಲ್ ಚೆನ್ನ ಮಸಾಲ ಅಂತಲ್ಲಿ ನಾವು ರೆಡಿ ಮಾಡಿದ್ದು ಅದು ಕೂಡ ಆಗ್ತಾಯಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇ ಥರ. ಅದರ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಬೇಸಿನಷ್ಟು ಟೊಮೆಟೊ ಹಾಕಬೇಕು. ಅದಕ್ಕೆ ಟೊಮೆಟೊ ಹಾಕ್ಲಿಕ್ಕೋಸ್ಕರ ಅದನ್ನು ಸ್ವಲ್ಪ ಗ್ಯಾಪ್ ಮಾಡಿಡ್ತೇನೆ ನೋಡಿ ಮಿಡ್ಲಿಗೆ. ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಂದ್ ಮಾಡಿಡಿ. ಯಾಕಂದರೆ ಟೊಮೆಟೊದ ನೀರು ಸ್ವಲ್ಪ ಹೊತ್ತು ಬಿಟ್ಟರೆ ಮಸಾಲೆಗೆ ಚೆನ್ನಾಗಿರುತ್ತೆ. ನೀರು ಬಿಡ್ತಾ ನೋಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಾಬೂಲ್ ನಾವು ಬಾಯ್ಲ್ ಮಾಡಿದ್ದೇವೆ. ಒಂದು 70% ಬಾಯ್ಲ್ ಮಾಡಿದ್ದೆ ಕುಕ್ಕರಲ್ಲಿ. ಆಮೇಲೆ ಇದಕ್ಕೆ ಹಾಕಿದೆ ನೋಡಿ. ಇದರಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಆದಾಗ 100% ಆಗುತ್ತೆ. ಸ್ವಲ್ಪ ಹೊತ್ತು ಕುದಿ ಬಂದ ಮೇಲೆ ಓಪನ್ ಮಾಡಿ ಇಟ್ಬಿಟ್ಟು ಸರಿಯಾಗಿ ಕುದಿಸ್ಬೇಕು. ಯಾಕಂದರೆ ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ಉಪ್ಪು ನೋಡಿದಾಗ ಉಪ್ಪು ಕಡಿಮೆ ಇತ್ತು, ಅದಕ್ಕೆ ಉಪ್ಪು ಸ್ವಲ್ಪ ಹಾಕಿದ್ದಾನೆ. ಇದನ್ನು ಸ್ವಲ್ಪ ಡ್ರೈ ಆಗೋ ತನಕ ನಾವು ಇದನ್ನು ಇದೇ ಥರ ಬಾಯ್ಲ್ ಮಾಡ್ತಾ ಇರಬೇಕು. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. 2 ಗಂಟೆಯಷ್ಟು ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೆ, ಅದು ಕೂಡ ಆಗ್ತಾಯಿದೆ ನೋಡಿ. ಇದು ಆಲ್ಮೋಸ್ಟ್ ನಮ್ಮದು ಕರಿ ಇವಾಗ ರೆಡಿಯಾಗಿದೆ. ಇದು ಸ್ವಲ್ಪ ಹೊತ್ತು ನಾವು ಇದನ್ನು ಬಂದ್ ಮಾಡಿಬಿಟ್ಟು ಕುದಿಸ್ತಾ ಇದ್ದೇನೆ ನೋಡಿ. ಒಂದು 5 ನಿಮಿಷ ಕುದಿಸಿದ ಮೇಲೆ ನಮಗೆ ಕರಿ ರೆಡಿಯಾಗಿರುತ್ತೆ. ಇದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಕಮೆಂಟಲ್ಲಿ ತಿಳಿಸಲಿಕ್ಕೆ ಮರಿಬೇಡಿ. ಲೈಕು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಇನ್ನೂ ಒಳ್ಳೆಯ ವೀಡಿಯೋದಲ್ಲಿ ಸಿಗೋಣ. ಬಾಯ್.